ಇಲ್ಲಿ ಒಂದು ನಾಯಿನ ಓನರು ರಾಯಪ್ಪ. ರಾಯಪ್ಪ ಆ ನಾಯಿನ ಗುದ್ದಿ ಆಕ್ಸಿಡೆಂಟ್ ಅಲ್ಲಿ ಮಾಡಿದ್ದು ವಿನಯ್. ಸೊ ಈ ನಾಯಿ ಎಮೋಷನ್ ಮೇಲೆ ಆ ರಾಯಪ್ಪ ಒಬ್ಬ ಡಾನ್. ಆ ಡಾನ್ ಯಾರನ್ನೇ ಸಾಯಿಸ್ತೀನಿ ಅಂದ್ರು ಅವ್ರ ಸ್ಟೈಲು 45 ದಿನ ಟೈಮ್ ಕೊಡ್ತಾನೆ. 45ನೇ ದಿನ ಎಕ್ಸಾಕ್ಟ್ ಆಗಿ ಎಲ್ಲಿರೋ ಸಾಯಿಸ್ಬಿಡ್ತಾನೆ. ಸೊ ಇದನ್ನ ಇಲ್ಲಿ ಕತೆ ಹೇಳ್ಕೊಂಡು ಹೋಗ್ತೀವಿ. ಮೇಲ್ಗಡೆ ಕಥೆನಲ್ಲಿ ಯಮ ಯಾವ ಸೋಲ್ ಅಲ್ಲಿ ಹೋಗ್ತಾನೆ ಫಸ್ಟ್ ಅವನು 45 ಡೇಸ್ ಟೈಮ್ ಕೊಡ್ತಾನೆ. ಆ 45 ಡೇಸ್ ಅಲ್ಲಿ ಕರ್ಮಗಳೆಲ್ಲ ಮುಗಿಸ್ಕೊಂಡು ನನ್ನ ಹತ್ರ ಬಾ ಅಂತ ಯಮ ಹೇಳ್ತಾನೆ. ಆ 45 ಡೇಸ್ ಆಫ್ ಟ್ರಾವೆಲ್ ಇಲ್ಲಿ ವಿನಯ್ 45 ಡೇಸ್ ಟ್ರಾವೆಲ್ ನಡೆಸ್ತಾನೆ ರಾಯಪ್ಪನ ಜೊತೆನಲ್ಲಿ. ಸೊ ನಿಮ್ಗೆ ಇಂಟರ್ವೆಲ್ ಅಲ್ಲಿ ಶಿವಣ್ಣ ಬರ್ತಾರೆ. ಯಾಕೆ ಅಂದ್ರೆ ಗರುಡ ಪುರಾಣದಲ್ಲಿ ನೀವು ಎಷ್ಟು ಒಳ್ಳೆ ಕರ್ಮಗಳು ಮಾಡ್ತೀರಾ, ಇಲ್ಲಿ ನಾವು ಫ್ಯಾಮಿಲಿ ಎಷ್ಟು ನಾವು ಕರೆಕ್ಟ್ ಆಗಿ ರಿಚುವಲ್ಸ್ ಮಾಡ್ತೀವಿ, ಅದ್ರಲ್ಲಿ ಒಂದಷ್ಟು ಪೂಜೆ ಇದೆ. ಅದನ್ನ ಕರೆಕ್ಟ್ ಆಗಿ ಮಾಡಿದ್ರೆ ದೇವ್ರು ಅಲ್ಲಿ ಸೋಲ್ಗೆ ಬೇರೆ ರೂಪದಲ್ಲಿ ಬರ್ತಾನೆ. ಅದ್ ಯಾವ್ದೇ ರೂಪದಲ್ಲಿ ಬರ್ಬೋದು. ನಂದಿ ರೂಪದಲ್ಲೇ ತೋರಿಸ್ತೀರ, ಅದು ನಂದಿ ಪೂಜೆ, ಅದು ಬೇರೆ. ಇನ್ನೊಂದು ದೇವರೇ ಬೇರೆ ರೂಪದಲ್ಲಿ ಅಲ್ಲಿ ಕಾಣಿಸ್ಕೊಂತಾನೆ. ಬೇರೆ ರೂಪದಲ್ಲಿ ಕಾಣಿಸ್ಕೊಂಡು ಯಾವ್ದೋ ಒಂದು ಟಫ್ ಸಿಚುವೇಶನ್ ಅಲ್ಲಿ, ಇವ್ ತುಂಬಾ ಹೊಟ್ಟೆ ಹಸಿವಿತ್ತು ಅನ್ಕೊಳ್ಳಿ, ಆ ಊಟ ಕೊಡೋದು ಏನೋ ಒಂದು ಸಿಚುವೇಶನ್ ಅಲ್ಲಿ ಅದು ಹೆಲ್ಪ್ ಮಾಡ್ತಾನಂತೆ ಸೋಲ್ಗೆ. ಅದು ಗರುಡ ಪುರಾಣದಲ್ಲಿದೆ. ಆತರ ಹೆಲ್ಪ್ ಮಾಡಕ್ಕೆ ನಾವಿಲ್ಲಿಂದ ಪೂಜೆ ವಿಧಾನಗಳು ಕರೆಕ್ಟ್ ಆಗಿ ಮಾಡೋದು ಹೇಗೆ ಅನ್ನೋದು ಗರುಡ ಪುರಾಣ ಹೇಳಿದೆ. ಅದೇ ರೀತಿ ವಿನಯ್ ಅನ್ನೋ ಕ್ಯಾರೆಕ್ಟರ್ ಹೆಂಗ್ ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಾಗ ತಾಯಿ ಪೂಜೆ ವಿಧಾನಗಳು ಕರೆಕ್ಟಾಗಿ ಮಾಡಿರ್ತಾಳೆ ಸುಬ್ರಹ್ಮಣ್ಯನ್ಗೆ. ಸೊ ಅಲ್ಲಿ ಸುಬ್ರಹ್ಮಣ್ಯನಿಗೆ ಕೇಳ್ತಾಳೆ, ನನ್ನ ಮಗ ತೊಂದ್ರೆನಲ್ಲಿದ್ದಾನೆ, ನೀನ್ ಕಾಪಾಡಕ್ ಬಂದೇ ಬರ್ಬೇಕು ಅಂತ. ಸುಬ್ರಹ್ಮಣ್ಯ ನನ್ನ ಕೈಯಲ್ಲಿ ಆಗಲ್ಲ ಅಂತ ವಾಲ್ತಾನೆ, ನೀವು ನೋಡಿದ್ರೆ ಇಂಟರ್ವೆಲ್ ಅಲ್ಲಿ. ಬಟ್ ಅವನು ಸುಬ್ರಹ್ಮಣ್ಯನ ಆ ತಂದೆ ಶಿವಪ್ಪ ಅಲ್ಲಿ ಶಿವಪ್ಪ ಬರ್ತಾನೆ. ಇಲ್ಲಿ ತಾಯಿ ಮಗನ್ಗೋಸ್ಕರ ಕೇಳ್ತಾಳೆ, ಅಲ್ಲೂ ಮಗನ್ಗೋಸ್ಕರ ಶಿವಣ್ಣನೇ ಬಂದು ಸುಬ್ರಹ್ಮಣ್ಯ ನಿಲ್ಲಿಸ್ತಾನೆ. ಸೊ ಎವ್ರಿಥಿಂಗ್ ಮೆಟಾಫರಿಕಲಿ 2 ಕಥೆನ ಒಂದು ಲೇಯರ್ ಅಲ್ಲಿ ಹೇಳ್ಕೊಂಡು ಬಂದಿದ್ದೀನಿ.